ಅರಾವಳಿ ಶ್ರೇಣಿಗಳು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿವೆ? ರಾಜಸ್ಥಾನ, ಹಿಮಾಚಲ ಪ್ರದೇಶ, ಒಡಿಸ್ಸಾ, ಆಂಧ್ರ ಪ್ರದೇಶ್. ನೋಡಿ ಎಷ್ಟು ಚೆನ್ನಾಗಿದೆ ಪ್ರಶ್ನೆ ಇದು, ನೀವೆಲ್ಲ ಆನ್ಸರ್ ಮಾಡ್ತಾರೆ. ರಾಜಸ್ಥಾನ್ ರೈಟ್ ಆನ್ಸರ್. ಅರಾವಳಿ ಬೆಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ? 3 ರಾಜ್ಯಗಳು, 4 ರಾಜ್ಯಗಳು, 5 ರಾಜ್ಯಗಳು, 3 ರಾಜ್ಯಗಳು ಪ್ಲಸ್ 1 ಕೇಂದ್ರಾಡಳಿತ ಪ್ರದೇಶ. ಎಷ್ಟು ರಾಜ್ಯಗಳು? ಎಸ್ ಸಿದ್ದು ರೈಟ್. ಸರಿಯಾದಂತ ಉತ್ತರ 3 ರಾಜ್ಯಗಳು. ನೋಡಿ 3 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ ರೈಟ್ ಆನ್ಸರ್. 3 ರಾಜ್ಯಗಳು ಯಾವುವು? ರಾಜಸ್ಥಾನ್ ಪ್ಲಸ್ ಗುಜರಾತ್ ಪ್ಲಸ್ ಹರಿಯಾಣ ಪ್ಲಸ್ ದೆಹಲಿ. ದೆಹಲಿಯಲ್ಲಿ ಕಂಡುಬರುವ ಬೆಟ್ಟಗಳು ಯಾವುವು? ಎಸ್ ರೈಷನ್ ಬೆಟ್ಟಗಳು. ನೋಡಿ ರೈಷನ್ ಬೆಟ್ಟಗಳಲ್ಲಿ ಒಂದು ಅಸ್ಮರಣೀಯವಾದಂತಹ ಸ್ಮಾರಕ ಇದೆ. ರೈಷನ್ ಬೆಟ್ಟಗಳಲ್ಲಿ ಯಾವ ಸ್ಮಾರಕ? ರಾಷ್ಟ್ರಪತಿ ಭವನ ಇದೆ. ನೋಡಿ ರೈಷನ್ ಬೆಟ್ಟಗಳಲ್ಲಿ ರಾಷ್ಟ್ರಪತಿ ಭವನ ಇದೆ. ವೆರಿ ಇಂಪಾರ್ಟೆಂಟ್. ಈ ಅರಾವಳಿ ಬೆಟ್ಟಗಳಲ್ಲಿ ಒಂದು ಅದ್ಭುತವಾದ ಸರೋವರ ಇದೆ. ಅರಾವಳಿ ಬೆಟ್ಟಗಳಲ್ಲಿ ಕಂಡು ಬರುವ ಸರೋವರ ಯಾವುದಂದ್ರ ಎಸ್ ನೌಕಿ ಲೇಕ್ ಅನ್ನುವಂತ ಸರೋವರ ಇದೆ. ನೌಕಿ ಲೇಕ್ ಅನ್ನೋ ಸರೋವರ ಇದೆ. ನೌಕಿ ಲೇಕ್ ಸರೋವರದ ವಿಶೇಷ ಏನು ಅಂತಂದ್ರೆ ಗಾಂಧೀಜಿಯವರ ಅಸ್ಥಿಯನ್ನ ಇಲ್ಲಿ ಬಿಡಲಾಯಿತು. ಜೊತೆಗೆ ಇದನ್ನ ಭಾರತ ದೇಶದ ರಾಷ್ಟ್ರೀಯ ಸರೋವರ ಅಂತ ಕರಿತೀವಿ. ಭಾರತದ ರಾಷ್ಟ್ರೀಯ ಸರೋವರ ಅಂತಂದ್ರೆ ನೌಕಿ ಲೇಕ್. ನರ್ಮದಾ ಮತ್ತು ತಪತಿ ನದಿಗಳು ಪಾರ್ಶ್ವದಲ್ಲಿದೆ. ವಿಂಧ್ಯ ಪರ್ವತಗಳು, ಸಾತ್ಪುರ ಶ್ರೇಣಿಗಳು, ರಾಜಮಹಲ್ ಬೆಟ್ಟಗಳು, ಅರಾವಳಿ ಬೆಟ್ಟಗಳು. ಅಂದ್ರೆ ಒಂದು ಭಾಗದಲ್ಲಿ ನರ್ಮದಾ ನದಿ ಹರಿತದೆ, ಇನ್ನೊಂದು ಭಾಗದಲ್ಲಿ ತಪತಿ ನದಿ ಹರಿತದೆ. ಉತ್ತರದಲ್ಲಿ ನರ್ಮದಾ, ದಕ್ಷಿಣದಲ್ಲಿ ತಪ್ತಿ. ಆ ನರ್ಮದಾ ಮತ್ತು ತಪ್ತಿ ನದಿಗಳ ಮಧ್ಯೆ ಕಂಡು ಬರುವ ಬೆಟ್ಟಗಳು ಯಾವ ಅಂತ ಪ್ರಶ್ನೆ ಆಗಿವೆ. ಮೋಸ್ಟ್ಲಿ ಆನ್ಸರ್ ಮಾಡ್ತೀರಿ ಅನ್ಕೋತೀನಿ. ಈಜಿ ಇದೆ ಪ್ರಶ್ನೆ. ಸಾತ್ಪುರ ಶ್ರೇಣಿಗಳು ರೈಟ್ ಆನ್ಸರ್. ನೋಡಿ ಯಾವ ಶ್ರೇಣಿಗಳಂದ್ರೆ ಸಾತ್ಪುರ ಶ್ರೇಣಿ. ಸಾತ್ಪುರ ಶ್ರೇಣಿಯ ಉತ್ತರ ಭಾಗದಲ್ಲಿ ನರ್ಮದಾ ನದಿ, ದಕ್ಷಿಣದಲ್ಲಿ ತಪತಿ ನದಿ. ನರ್ಮದಾ ಎಂದರೆ ಕರುಣಾಮಯಿ, ತಪತಿ ಎಂದರೆ ಸೂರ್ಯನ ಮಗಳು. ಕರೆಕ್ಟಾ? ಇಲ್ಲಿ ವಿಂಧ್ಯ ಪರ್ವತಗಳದಾವೆ. ಆ ವಿಂಧ್ಯ ಪರ್ವತಗಳ ಕೆಳಭಾಗದಲ್ಲೇ ಸಾತ್ಪುರ ಶ್ರೇಣಿ ಅದಾವೆ. ಸಾತ್ಪುರ ಶ್ರೇಣಿಗಳ ಕೆಳಭಾಗದಲ್ಲಿ ಅಜಂತ ಶ್ರೇಣಿಗಳದಾವೆ. ಇಲ್ಲಿ ಹರಿಯುವಂತ ನದಿ ಯಾವ್ದಂದ್ರೆ ನರ್ಮದಾ ನದಿ. ಇಲ್ಲಿ ಹರಿಯುವಂತ ನದಿ ಅಂದ್ರೆ ತಪ್ತಿ ನದಿ. ತಪ್ತಿ ಅಂದ್ರೂ ಒಂದೇ, ತಾಪಿ ಅಂದ್ರೂ ಒಂದೇ. ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು ಸಂಧಿಸುವ ಕೆಳಗಿನ ಯಾವ ಬೆಟ್ಟಗಳು ಕಂಡು ಬರುತ್ತವೆ? ಅಣ್ಣಾಮಲೈ ಬೆಟ್ಟಗಳು, ಏಲಕ್ಕಿ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು, ಶಿವರಾಯ ಹಿಲ್ಸ್. 90% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ನೀಲಗಿರಿ ಬೆಟ್ಟಗಳು ರೈಟ್ ಆನ್ಸರ್. ನೋಡಿ ನೀಲಗಿರಿ ಬೆಟ್ಟಗಳು ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವ ನೀಲಗಿರಿ ಬೆಟ್ಟಗಳಾದರೆ, ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಸಂಧಿಸುವುದು ಎಸ್ ತಮಿಳುನಾಡಿನ ಕನ್ಯಾಕುಮಾರಿ. ನೋಡಿ ತಮಿಳುನಾಡಿನ ಕನ್ಯಾಕುಮಾರಿ. ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವುದು ತಮಿಳುನಾಡಿನ ಕನ್ಯಾಕುಮಾರಿ. ಈ ಕೆಳಗಿನ ಯಾವ ಬೆಟ್ಟಗಳನ್ನ ಕಾರ್ಡಮಮ್ ಬೆಟ್ಟಗಳು ಅಂತ ಕರೀತಾರೆ?
ಯಾವ ಬೆಟ್ಟಗಳನ್ನ ಕಾರ್ಡಮಮ್ ಬೆಟ್ಟಗಳು ಎಂದು ಕರೆಯುತ್ತಾರೆ? ಕಾರ್ಡಮಮ್ ಬೆಟ್ಟಗಳು ಎಂದು ಕರೆಯುತ್ತಾರೆ ಅಂದ್ರೆ ಏಲಕ್ಕಿ ಬೆಟ್ಟಗಳನ್ನು, ಏಲಕ್ಕಿ ಬೆಟ್ಟಗಳನ್ನ ಕಾರ್ಡಮಮ್ ಬೆಟ್ಟಗಳು ಅಂತ ಕರೀತಾರೆ. ಕಾರ್ಡಮಮ್, ಏಲಕ್ಕಿ ಬೆಟ್ಟಗಳನ್ನ ಕಾರ್ಡಮಮ್ ಬೆಟ್ಟಗಳು ಅಂತ ಕರೀತಾರೆ. ಕೆಳಗಿನ ಯಾವ ಬೆಟ್ಟಗಳಲ್ಲಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸೇರುತ್ತವೆ? ಆಲ್ರೆಡಿ ಇದು ಕ್ವಶನ್ ಡಿಸ್ಕಸ್ ಮಾಡಿದ್ದೇವೆ. ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ನೀಲಗಿರಿ ಬೆಟ್ಟಗಳು. ಧೂಪ್ಗಢ ಶಿಖರ ಎಲ್ಲಿ ನೆಲೆಸಿದೆ? ಅಥವಾ ಧೂಪ್ಗರ್ ಶಿಖರ ಅಂತ ಕರೀತಾರೆ. ಧೂಪ್ಗರ್ ಶಿಖರ ಅಂದ್ರೂ ಒಂದೇ, ಧೂಪ್ಗಢ ಶಿಖರ ಅಂದ್ರೂ ಒಂದೇ. ಎಲ್ಲಿ ನೆಲೆಸಿದೆ ಅದು? ಸಾತ್ಪುರ ಶ್ರೇಣಿಯಲ್ಲಿ, ಮೈಕಲ್ ಶ್ರೇಣಿಯಲ್ಲಿ, ವಿಂಧ್ಯ ಶ್ರೇಣಿಯಲ್ಲಿ, ಮೇಲಿನ ಯಾವುದೂ ಅಲ್ಲ. ಧೂಪ್ಗರ್ ಶಿಖರ ಎಲ್ಲಿ ಕಂಡು ಬರುತ್ತದೆ? ಸಾತ್ಪುರ ಶ್ರೇಣಿ ರೈಟ್ ಆನ್ಸರ್. ಸಾತ್ಪುರ ಶ್ರೇಣಿಯ ಅತಿ ಎತ್ತರವಾದ ಶಿಖರ ಯಾವಂದ್ರೆ ಧೂಪ್ಗರ್ ಶಿಖರ. ಅಮರಕಂಟಕ ಎಂಬ ಪರ್ವತ ಯಾವ ಬೆಟ್ಟದಲ್ಲಿ ಕಂಡು ಬರುತ್ತದೆ? ಅಮರಕಂಟಕ ಎಂಬ ಪರ್ವತ ಯಾವ ಬೆಟ್ಟದಲ್ಲಿ ಕಂಡು ಬರುತ್ತದೆ ಅಂದ್ರೆ ವಿಂಧ್ಯ ಶ್ರೇಣಿಯಲ್ಲಿ. ಏನು ಸ್ಪೆಷಲ್ ಅಮರಕಂಟಕ? ಅದು ಅಮರಕಂಟಕದ ಸ್ಪೆಷಲ್ ಏನು? ರೇಡಿಯಲ್ ರಿವರ್ ಸಿಸ್ಟಮ್ ನೋಡಿ. ಅಮರಕಂಟಕದ ಸ್ಪೆಷಲ್ ಏನಂದ್ರೆ ರೇಡಿಯಲ್ ರಿವರ್ ಸಿಸ್ಟಮ್. ರೇಡಿಯಲ್ ರಿವರ್ ಸಿಸ್ಟಮ್. ಅಮರಕಂಟಕದ ವೈಶಿಷ್ಟ್ಯ ಏನಂದ್ರೆ ರೇಡಿಯಲ್ ಅಂದ್ರೆ ಅಲ್ಲಿ ನದಿಗಳು ಬೇರೆ ಬೇರೆ ನದಿಗಳು ಹುಟ್ಟಿ ಬೇರೆ ಬೇರೆ ದಿಕ್ಕ. ರೇಡಿಯಲ್ ರಿವರ್ ಸಿಸ್ಟಮ್ ಅಂದ್ರೆ ಏನು? ಒಂದು ಪರ್ವತ ಇದೆ, ಒಂದು ಪರ್ವತ ಇದು, ಒಂದು ಪರ್ವತದಲ್ಲಿ ಹುಟ್ಟುವಂತ ನದಿ, ಒಂದು ನದಿ ಪಶ್ಚಿಮಕ್ಕೆ ಹರಿತದೆ, ಒಂದು ನದಿ ಪೂರ್ವಕ್ಕೆ ಹರಿತದೆ, ಒಂದು ನದಿ ಉತ್ತರ. ಈ ತರ ಒಂದೇ ಪರ್ವತದಲ್ಲಿ ಹುಟ್ಟಿ ನದಿಗಳು ಬೇರೆ ಬೇರೆ ದಿಕ್ಕುಗಳಿಗೆ ಸಂಚಯನಗೊಳ್ತಾ ಇದ್ರೆ ಅದನ್ನ ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಉದಾಹರಣೆ ಕರ್ನಾಟಕ ರಾಜ್ಯದಲ್ಲಿ ನಂದಿ ಬೆಟ್ಟಗಳನ್ನು ನೋಡಿ. ನಂದಿ ಬೆಟ್ಟಗಳು ಕರ್ನಾಟಕ ರಾಜ್ಯದಲ್ಲಿ ನಂದಿ ಬೆಟ್ಟವು ಕೂಡ ಒಂದು ರೇಡಿಯಲ್ ರಿವರ್ ಸಿಸ್ಟಮ್. ಆ ತರ ಇಲ್ಲಿ ಅಮರಕಂಟಕ ನೋಡಿ. ಅಮರಕಂಟಕ ಮಧ್ಯಪ್ರದೇಶದ ಅಮರಕಂಟಕ, ಕರ್ನಾಟಕ ರಾಜ್ಯದ ನಂದಿ ಬೆಟ್ಟ. ಮಹಾದೇವ ಪರ್ವತಗಳು ಯಾವ ಭಾಗದಲ್ಲಿದ್ದಾವೆ? ಸಾತ್ಪುರ ಶ್ರೇಣಿ, ವಿಂಧ್ಯ ಶ್ರೇಣಿ, ಕೈಮೂರ್ ಶ್ರೇಣಿ, ಇವುಗಳಲ್ಲಿ ಯಾವುದೂ ಅಲ್ಲ. ಮಹಾದೇವ ಪರ್ವತಗಳು ಯಾವ ಭಾಗದಲ್ಲಿದ್ದಾವೆ? ಯಾವ ಭಾಗದಲ್ಲಿ ಕಂಡು ಬರುತ್ತವೆ? ಆನ್ಸರ್ ಮಾಡ್ತೀರಿ? ಸಾತ್ಪುರ ಶ್ರೇಣಿಯ ಪೂರ್ವ ಭಾಗದಲ್ಲಿ ಕಂಡು ಬರುತ್ತದೆ. ಮಹಾದೇವ ಬೆಟ್ಟಗಳ ಪಕ್ಕದಲ್ಲಿ ಕಂಡು ಬರುವ ಬೆಟ್ಟಗಳು ಯಾವ? ಮಹಾದೇವ ಬೆಟ್ಟಗಳ ಪಕ್ಕದಲ್ಲಿ ಕಂಡು ಬರುವ ಬೆಟ್ಟಗಳು ಎಕ್ಸಲೆಂಟ್. ರಾಜಮಹಲ್ ಬೆಟ್ಟಗಳು ನೋಡಿ. ರಾಜಮಹಲ್ ಬೆಟ್ಟಗಳಲ್ಲಿ ವಾಸ ಮಾಡುವ ಬುಡಕಟ್ಟು ಜನಾಂಗ ಯಾವುದು? ಸಂತಾಲ ಎಂಬ ಬುಡಕಟ್ಟು ಜನಾಂಗ. ಸಂತಾಲ ಎಂಬ ಬುಡಕಟ್ಟು ಜನಾಂಗ ಯಾವ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ ಅಂದ್ರೆ ರಾಜಮಹಲ್ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ. ರಾಜಮಹಲ್ ಬೆಟ್ಟಗಳಲ್ಲಿ ಸಂತಾಲ ಎಂಬ ಬುಡಕಟ್ಟು ಜನಾಂಗ ಕಂಡು ಬರುತ್ತದೆ. ವೆರಿ ಇಂಪಾರ್ಟೆಂಟ್. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ? ಗರ್ಜಿತ್ ಹಿಲ್ಸ್ ಒರಿಸ್ಸಾ, ಮಾಂಡವ್ ಹಿಲ್ಸ್ ಮಹಾರಾಷ್ಟ್ರ, ನಲ್ಲಮಲೈ ಬೆಟ್ಟಗಳು ಆಂಧ್ರ ಪ್ರದೇಶ್, ಶವರಾಯ್ ಹಿಲ್ಸ್ ತಮಿಳುನಾಡು. ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಗರ್ಜಿತ ಹಿಲ್ಸ್ ಒಡಿಸ್ಸಾ, ಮಾಂಡವ್ ಹಿಲ್ಸ್ ಮಹಾರಾಷ್ಟ್ರ, ನಲ್ಲಮಲೈ ಬೆಟ್ಟಗಳು ಆಂಧ್ರ ಪ್ರದೇಶ್, ಶವರಾಯ್ ಹಿಲ್ಸ್ ತಮಿಳುನಾಡು. ಸರಿಯಾದಂತ ಉತ್ತರ ಮಾಂಡವ್ ಹಿಲ್ಸ್ಗಳಿಲ್ಲ ನೋಡಿ. ಮಾಂಡವ್ ಹಿಲ್ಸ್ಗಳು ಯಾಕೆ ಮಹಾರಾಷ್ಟ್ರದಲ್ಲಿ ಕಂಡು ಬರುವುದು? ಪಶ್ಚಿಮ ಘಟ್ಟಗಳದಾವೆ, ಇಲ್ಲ ಸಹ್ಯಾದ್ರಿ ಬೆಟ್ಟಗಳಂತ ಕರೀತಾರೆ.
ಇಲ್ಲ ಅವುಗಳನ್ನ ಸತ್ಯ ಹರಿಶ್ಚಂದ್ರ ಬೆಟ್ಟಗಳನ್ನು ಕರೀತಾರೆ. ಹಾಗಾದ್ರೆ ಮಾಂಡವ್ ಹಿಲ್ಸ್ ಎಲ್ಲಿ ಕಂಡು ಬರ್ತವೆ? ಎಸ್, ಮಧ್ಯಪ್ರದೇಶದಲ್ಲಿ ಇದೆ ನೋಡಿ, ಮಧ್ಯಪ್ರದೇಶದಲ್ಲಿ. ಗೋವಾನ ಮಾಂಡೋವಿ ನದಿ, ಅದು ಮಾಂಡೋವಿ ಎನ್ನುವುದು ನದಿ, ಅದು ಹೌದಲ್ಲ? ಕರ್ನಾಟಕದಲ್ಲಿ ಮಹದಾಯಿ ಆದ್ರೆ ಗೋವಾದಲ್ಲಿ ಮಾಂಡೋವಿ. ಕೆಳಗಿನಲ್ಲಿ ಯಾವುದು ಕರ್ನಾಟಕ, ಕೇರಳ, ತಮಿಳುನಾಡುಗಳ ರಾಜ್ಯಗಳ ಜಂಕ್ಷನ್ ಆಗಿದೆ ಅಂತ ಕೊಟ್ಟಾನ. ಅನ್ನಮಲೈ ಬೆಟ್ಟಗಳು, ಪಳನಿ ಹಿಲ್ಸ್, ನಂದಿ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು. ಕೆಳಗಿನಲ್ಲಿ ಯಾವುದು ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯಗಳ ಜಂಕ್ಷನ್ ಅಲ್ಲಿದೆ? 3 ಜಂಕ್ಷನ್ ಅಂತ ಕರೀತಾರೆ. ಸರಿಯಾದಂತ ಉತ್ತರ ನೀಲಗಿರಿ ಬೆಟ್ಟಗಳು, ರೈಟ್ ಆನ್ಸರ್ ನೋಡಿ. ನೀಲಗಿರಿ ಬೆಟ್ಟಗಳು ಸರಿಯಾದಂತ ಉತ್ತರ, ನೀಲಗಿರಿ ಬೆಟ್ಟಗಳು. ಕೆಳಗಿನಲ್ಲಿ ಯಾವುದು ಕರ್ನಾಟಕ, ಕೇರಳ, ತಮಿಳುನಾಡು ಈ 3 ರಾಜ್ಯಗಳ 3 ಜಂಕ್ಷನ್ ಯಾವುದಂದ್ರ ನೀಲಗಿರಿ ಬೆಟ್ಟಗಳು. ಹಾಗಾದ್ರೆ ಚೀನಾ, ಭಾರತ, ನೇಪಾಳ ದೇಶಗಳು, ಚೀನಾ, ಭಾರತ, ನೇಪಾಳ ದೇಶಗಳು. ಚೀನಾ, ಭಾರತ, ನೇಪಾಳ. ಚೀನಾ, ಭಾರತ, ನೇಪಾಳ. ಎಸ್, ಲಿಪುಲೇಖಲ ನೋಡಿ, ಲಿಪುಲೇಖಲ, ಲಿಪುಲೇಖಲ. ಚೀನಾ, ಭೂತಾನ್, ಭಾರತ. ಚೀನಾ, ಭೂತಾನ್, ಭಾರತ. ಚೀನಾ, ಭಾರತ, ಇದು ಮಯನ್ಮಾರ್. ಚೀನಾ, ಭಾರತ, ಮಯನ್ಮಾರ್. ಎಲ್ಲಾನು ದೀಪನು ಅಂತಿರಲ್ಲ, ಅದನ್ನು ದೀಪು, ಇದನ್ನು ದೀಪ. ಹಾ ಬರೇ ದೀಪು. ಡೋಕ್ಲಮನ್ ಬರಲ್ಲ, ಬರೋಲ್ಲ, ಸುಮ್ ನಾನು ಇದ್ರಿಗೆ ಇಟ್ಕೊಂಡ್ರು. ಡೋಕ್ಲಮನ್ ಎಂಬುದು ಭೂತಾನ್ ನೋಡಿ. ಭಾರತ, ಚೀನಾ, ಭೂತಾನ್. ಇನ್ನು ದೀಪು, ದೀಪು ಮಯನ್ಮಾರ್. ಆಯ್ತು ಸರ್, ನೀ ಹೇಳಿ, ನಾ ಎಲ್ಲಿ ಇಲ್ಲ ಅಂದೆ. ನಾನು ಜಗಳ ಯಾಕದು? ನೀವು ವೆರಿ ಇಂಟೆಲಿಜೆಂಟ್ ಅಲ್ಲ. ಡೊಕ್ಲಮನ್, ದೀಪು 3 ಪಾಸಗಳನ್ನು ನೋಡ್ತೀವಿ, 3 ಪಾಸಗಳು. ಲಿಪುಲೇಖಲ. ಹಾಗಾದ್ರೆ ಕರ್ನಾಟಕ, ತಮಿಳುನಾಡು, ಕೇರಳ ಈ 3 ಸೇರುವಂತ ಜಂಕ್ಷನ್ ಯಾವ್ದಂದ್ರೆ ನೀಲಗಿರಿ ಬೆಟ್ಟಗಳು, ರೈಟ್ ಆನ್ಸರ್. ಇನ್ನೊಂದು ಆನ್ಸರ್ ಹೇಳಿ ನೋಡೋಣ. ಕೇರಳ, ತಮಿಳುನಾಡು ಮತ್ತು ತಮಿಳುನಾಡುಗಳನ್ನ ಒಂದಾಗಿ ಘೋಷಣೆ ಮಾಡಿದಂತ ಜೈವಿಕ ಸಂರಕ್ಷಣಾ ತಾಣ ಯಾವುದು? ಎಕ್ಸಲೆಂಟ್, ಸರಿಯಾದಂತ ಉತ್ತರ ನೀಲಗಿರಿ ಜೈವಿಕ ಸಂರಕ್ಷಣಾ ತಾಣ. ನೀಲಗಿರಿ ಜೈವಿಕ ಸಂರಕ್ಷಣಾ ತಾಣ. ಇದರ ವಿಶೇಷ ಏನಂದ್ರೆ 1986ರಲ್ಲಿ ಘೋಷಣೆಯಾಗಿರುವಂತ ಭಾರತದ ಮೊದಲ ಜೈವಿಕ ಸಂರಕ್ಷಣಾ ತಾಣ. ಇನ್ನೊಂದು ವಿಶೇಷ ಏನು ಅಂತಂದ್ರೆ ಇದೇ ಜೈವಿಕ ಸಂರಕ್ಷಣಾ ತಾಣ 2000ರಲ್ಲಿ ವಿಶ್ವ ಗುಂಪಿಗೆ ಸೇರ್ಪಡೆಗೊಂಡಂತ ಜೈವಿಕ ಸಂರಕ್ಷಣಾ ತಾಣ. ನೀಲಗಿರಿ ಪರ್ವತ ಶ್ರೇಣಿ ಎಲ್ಲಿದೆ ಅಂತಂದ್ರೆ ತಮಿಳುನಾಡಲ್ಲಿದೆ. ಹಡಿದಾಡಕ್ಕೆ ಸ್ವಯದಾಸ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಬಾಂಬೆಯಿಂದ ಪಶ್ಚಿಮ ದಕ್ಷಿಣ ಪಶ್ಚಿಮಕ್ಕೆ 455 ಕಿಲೋಮೀಟರ್ ದೂರದಲ್ಲಿರುವ ಅರೇಬಿಯನ್ ಸಮುದ್ರದ ಕೆಳಭಾಗದಲ್ಲಿ 1505 ಮೀಟರ್ ಎತ್ತರದ ಪರ್ವತವನ್ನ ಇಂಡಿಯನ್ ಒಸಿಯಾನೆಟ್ಸ್ ಕಂಡುಹಿಡಿದರು. ಈ ಪರ್ವತ ಟಿಮ್ ಎಂದು ಕರೆಯಲಾಗುತ್ತದೆ. ಕೈಲಾಸ ಪರ್ವತ, ರಾಮನ್ ಸಾಗರ ಪರ್ವತ, ಕನ್ಯಾಸಾಗರ ಪರ್ವತ, ಬಾಂಬೆ ಪರ್ವತ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಆನ್ಸರ್ ಮಾಡಿ ನೋಡೋಣ. 455 ಕಿಲೋಮೀಟರ್ ದೂರದಲ್ಲಿರುವ ಅರೇಬಿಯನ್ ಸಮುದ್ರದ ಕೆಳಭಾಗದಲ್ಲಿ 1505 ಮೀಟರ್ ಎತ್ತರದ ಪರ್ವತವನ್ನ ಇಂಡಿಯನ್ ಓಸಿಯಾನೆಟ್ಸ್ ಕಂಡು ಹಿಡಿದವರು. ಈ ಕೆಳಗಿನ ಪರ್ವತ ಯಾವುದು ಅಂತಂದ್ರೆ
ಸರಿಯಾದಂತ ಉತ್ತರ ರಾಮನ್ ಸಾಗರ ಪರ್ವತ. ರೈಟ್ ಆನ್ಸರ್. ರಾಮನ್ ಸಾಗರ ಪರ್ವತ. ರಾಮನ್ ಸಾಗರ ಪರ್ವತ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಪಶ್ಚಿಮ ಘಟ್ಟಗಳು ತಮ್ಮ ಉತ್ತರ ಪ್ರದೇಶದಲ್ಲಿ ತುಲನಾತ್ಮಕವಾಗಿ ಹೆಚ್ಚು. ಆನಮುಡೈ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರವಾಗಿದೆ. ಸಾತ್ಪುರ್ ದಕ್ಷಿಣಕ್ಕೆ ತಪತಿ ನದಿ ಇದೆ. ನರ್ಮದಾ ಮತ್ತು ತಪತಿ ನದಿ ಕಣಿವೆಗಳನ್ನ ಹಳೆಯ ಬಿರುಕು ಕಣಿವೆಗಳೆಂದು ಕರೆಯಲಾಗುತ್ತದೆ. ಯಾವ ಹೇಳಿಕೆ ತಪ್ಪಾಗಿದೆ? ಮೋಸ್ಟ್ಲಿ ಆನ್ಸರ್ ಕರೆಕ್ಟ್ ಮಾಡ್ತಾರೆ ಅನ್ಕೋತೀನಿ ನಾನು. ದೇವರೇ ಕರೆಕ್ಟ್ ಆಗಲಿಪ್ಪ ದೇವರೇ. ಇದು ಉತ್ತರ ಎ ರಾಂಗ್ ಇದೆ ನೋಡಿ. ಇವೆಲ್ಲ ಕರೆಕ್ಟ್ ಅದಾವ. ಆನೈಮುಡಿ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ, ಅಥವಾ ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಅಂದ್ರೆ ಆನೈಮುಡಿ ಶಿಖರ. ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಯಾವ್ದಂದ್ರ ಆನೈಮುಡಿ ಶಿಖರ. ಇಂಪಾರ್ಟೆಂಟ್. ಸಾತ್ಪುರದ ದಕ್ಷಿಣಕ್ಕೆ ತಪತಿ ನದಿ ಇದೆ. ನರ್ಮದಾ ಮತ್ತು ತಪತಿ ನದಿ ಕಣಿವೆಗಳನ್ನ ಹಳೆಯ ಬಿರುಕು ಕಣಿವೆಗಳೆಂದು ಹೇಳಲಾಗುತ್ತದೆ. ಹೆಸರೇನು? ಎಸ್, ಅಜಿತ್ ಕರೆಕ್ಟ್ ಆನ್ಸರ್. ರಿಫ್ಟ್ ವ್ಯಾಲಿ ಅಂತ ಕರೀತಾರೆ. ರಿಫ್ಟ್ ವ್ಯಾಲಿ. ರಿಫ್ಟ್ ವ್ಯಾಲಿ. ಕೆಳಗಿನ ಯಾವ ಪರ್ವತ ಶ್ರೇಣಿಗಳು ಭಾರತದಲ್ಲಿ ಒಂದೇ ಒಂದು ರಾಜ್ಯದಲ್ಲಿ ಹರಡಿವೆ? ಅರಾವಳಿ, ಸಾತ್ಪುರ, ಅಜಂತ, ಸಹ್ಯಾದ್ರಿ. ಕೆಳಗಿನ ಶ್ರೇಣಿಗಳು ಭಾರತದಲ್ಲಿ ಒಂದೇ ಒಂದು ರಾಜ್ಯದಲ್ಲಿ ಹರಡಿವೆ. ಸರಿಯಾದಂತ ಉತ್ತರ ಅಜಂತ. ರೈಟ್ ಆನ್ಸರ್ ನೋಡಿ. ಅಜಂತದಲ್ಲಿ ಹರಡಿವೆ. ಅಜಂತದಲ್ಲಿ ಹರಡಿವೆ. ಅಜಂತ ಯಾವ ರಾಜ್ಯದಲ್ಲಿ ಹರಡ್ಯಾವ ಅದು ಬಹಳ ಮುಖ್ಯ ಅಲ್ಲ. ಅಜಂತ ರಾಜಸ್ಥಾನದಲ್ಲಿ, ಮಹಾರಾಷ್ಟ್ರದಲ್ಲಿ, ಒಡಿಸ್ಸಾ, ಗುಜರಾತ್. ಅಜಂತ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಹರಡಿವೆ? ಎಸ್, ಎಕ್ಸಲೆಂಟ್. ಮಹಾರಾಷ್ಟ್ರ. ಆನ್ಸರ್ ಹೇಳಿ ಕ್ವಶನ್ ಕೊಟ್ಟಿವಿ ನೋಡಿ. ಮಹಾರಾಷ್ಟ್ರ. ಅಜಂತ ಮಹಾರಾಷ್ಟ್ರ. ಅಜಂತ ಎಲ್ಲೋರ ಅಂತ ಕರಿತೀವಲ್ಲ, ಅಜಂತ ಎಲ್ಲೋರ ಎಲ್ಲಿವೆ ಅಂದ್ರೆ ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರ, ಕರ್ನಾಟಕ ಪಶ್ಚಿಮ ಘಟ್ಟಗಳನ್ನ ಟಿಮ್ ಎಂದು ಕರೆಯಲಾಗುತ್ತದೆ ಅಂದ್ರೆ ಸಹ್ಯಾದ್ರಿ ಬೆಟ್ಟಗಳದ, ಸಹ್ಯಾದ್ರಿ ಬೆಟ್ಟಗಳಂತ ಕರೀತಾರೆ. ಕರ್ನಾಟಕದಲ್ಲಿ ಸಹ್ಯಾದ್ರಿ ಬೆಟ್ಟಗಳು ಮತ್ತೆ ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಬೆಟ್ಟಗಳು. ಮಹಾರಾಷ್ಟ್ರದ ಅತಿ ಎತ್ತರವಾದ ಶಿಖರ ಅಂದ್ರೆ ಕಾಲ್ಸೋಬಾಯಿ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರವಾದ ಶಿಖರ. ಕಾಲ್ಸೋಬಾಯಿ ಎಂಬುದು ಮಹಾರಾಷ್ಟ್ರದ ಅತಿ ಎತ್ತರವಾದಂತ ಶಿಖರವಾಗಿದೆ. ಕಾಲ್ಸೋಬಾಯಿ. ನೆಕ್ಸ್ಟ್, ಕೆಳಗಿನಲ್ಲಿ ಯಾವುದು ಮಹಾರಾಷ್ಟ್ರದಲ್ಲಿ ಇರುವುದಿಲ್ಲ? ಮಹಾರಾಷ್ಟ್ರದಲ್ಲಿ ಇರಂಗಿಲ್ಲ. ಪಾಲಾಗಡ್ ಶ್ರೇಣಿ, ಹರಿಶ್ಚಂದ್ರ ಶ್ರೇಣಿ, ಮಾಂಡವ್ ಹಿಲ್ಸ್ ಮತ್ತೆ ಸತ್ಪಾಲ್ ಹಿಲ್ಸ್. ಮೋಸ್ಟ್ಲಿ ಆನ್ಸರ್ ಮಾಡ್ತೀರಿ ಅನ್ಕೋತೀನಿ ನಾನು. ಈಜಿ ಆಗಿರುವಂತ ಪ್ರಶ್ನೆ ಇದು. ಶಬಾಷ್. ಆಗಲೇ ಇದನ್ನು ಒಗೆದ್ಬಿಟ್ಟು ಹೊರಗೆ ಮತ್ತೆ ಬಂದು ಒಳ್ಳೆಯದು. ಮಾಂಡವ್ ಹಿಲ್ಸ್ ಬಂದು ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಮಾಂಡವ್ ಹಿಲ್ಸ್ ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾಗಿರುವಂತ ಹಿಲ್ಸ್ ಆಗಿವೆ. ಬಾಲಘಾಟ್ ಆಗಿರಬಹುದು, ಹರಿಶ್ಚಂದ್ರ ಆಗಿರಬಹುದು, ಸತ್ಮಾಲ್ ಹಿಲ್ಸ್ ಆಗಿರಬಹುದು. ಇವೆಲ್ಲ ಎಲ್ಲಿದಾವ ಅಂತಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತವೆ ಮಹಾರಾಷ್ಟ್ರದಲ್ಲಿ. ಬಟ್ ಮಾಂಡವ್ ಹಿಲ್ಸ್ ಕಂಡು ಬರಂಗಿಲ್ಲ ಅಲ್ಲಿ. ಏಲಕ್ಕಿ ಬೆಟ್ಟಗಳು ಟಿಮ್ ರಾಜ್ಯಗಳ ಗಡಿಯಲ್ಲಿವೆ. ಕರ್ನಾಟಕ ತಮಿಳುನಾಡು, ಕರ್ನಾಟಕ ಕೇರಳ, ಕೇರಳ ತಮಿಳುನಾಡು, ತಮಿಳುನಾಡು ಆಂಧ್ರ ಪ್ರದೇಶ್. ಆನ್ಸರ್ ಮಾಡ್ತಾರೆ. ಸಿಂಪಲ್ ಕ್ವಶನ್. ಏಲಕ್ಕಿ ಬೆಟ್ಟಗಳು ಯಾವ ರಾಜ್ಯಗಳ ಮಧ್ಯದಲ್ಲಿ ಕಂಡು ಬರುತ್ತವೆ? 53% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಕೇರಳ ಮತ್ತು ತಮಿಳುನಾಡುಗಳ ಮಧ್ಯೆ ಕಂಡು ಬರುತ್ತದೆ. ಕೇರಳ ತಮಿಳುನಾಡುಗಳ ಮಧ್ಯೆ ಕಂಡು ಬರುವಂತ ಬೆಟ್ಟಗಳೇ ಕಾರ್ಡಮಮ್ ಬೆಟ್ಟಗಳು. ಕಾರ್ಡಮಮ್ ಬೆಟ್ಟಗಳಂದ್ರೂ ಒಂದೇ, ಏಲಕ್ಕಿ ಬೆಟ್ಟಗಳಂದ್ರೂ ಒಂದೇ.
ಶಿವರಾಯ ಬೆಟ್ಟಗಳು, ಶಿವರಾಯ ಬೆಟ್ಟಗಳು ಯಾವ ರಾಜ್ಯದಲ್ಲಿದ್ದಾವೆ? ಆಗಲೇ ಡಿಸ್ಕಸ್ ಮಾಡಿವಿ ಇದನ್ನು. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. 90% ಆನ್ಸರ್ ಮಾಡಿ ನೋಡೋಣ. ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಕೇರಳ. ತಮಿಳುನಾಡು ರೈಟ್ ಆನ್ಸರ್ ನೋಡಿ. ತಮಿಳುನಾಡು. ಉತ್ತರದಿಂದ ಪ್ರಾರಂಭವಾಗಿ ದಕ್ಷಿಣದ ಕಡೆಗೆ ಹೋಗುವ ಬೆಟ್ಟಗಳು ಸರಿಯಾದ ಕ್ರಮದಲ್ಲಿ ಬರೆಯಿರಿ. ಉತ್ತರಕ್ಕೆ ಆರಂಭ ಆಗ್ತವೆ, ದಕ್ಷಿಣಕ್ಕೆ ಬರಬೇಕು. ನಲ್ಲಮಲೈ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು, ಜವಡಿ ಬೆಟ್ಟಗಳು, ಆನೈಮಲೈ ಬೆಟ್ಟಗಳು. ಆನೈಮಲೈ ಬೆಟ್ಟಗಳು, ಜವಡಿ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು, ನಲ್ಲಮಲೈ ಬೆಟ್ಟಗಳು. ನಲ್ಲಮಲೈ ಬೆಟ್ಟಗಳು, ಜವಡಿ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು, ಆನೈಮಲೈ ಬೆಟ್ಟಗಳು. ಆನೈಮಲೈ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು, ಜವಡಿ ಬೆಟ್ಟಗಳು, ನಲ್ಲಮಲೈ ಬೆಟ್ಟಗಳು. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಫಸ್ಟ್ ಆಂಧ್ರದಲ್ಲಿ ನಲ್ಲಮಲೈ ಬೆಟ್ಟಗಳು, ತಮಿಳುನಾಡಲ್ಲಿ ಜಂಗಿ ಜವಡಿ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು, ಕೇರಳ ರಾಜ್ಯದಲ್ಲಿ ಆನೈಮಲೈ ಬೆಟ್ಟಗಳು. ಉತ್ತರದಿಂದ ದಕ್ಷಿಣಕ್ಕೆ ಬರೋದಾಗ ಇದೇ ತರ ಕನ್ಫ್ಯೂಸ್ ಮಾಡ್ಬೇಕಂದ್ರೆ ಪ್ರಶ್ನೆ ಕೇಳ್ತಾನೆ. ಫಸ್ಟ್ ನಲ್ಲಮಲೈ, ನಲ್ಲಮಲೈ ಎಲ್ಲಿದೆ ಅಂದ್ರೆ ಆಂಧ್ರ, ಆಂಧ್ರ ಕೆಳಗ ತಮಿಳುನಾಡು, ತಮಿಳುನಾಡು ಕೆಳಗೆ ಮತ್ತೆ ತಮಿಳುನಾಡು ಕೆಳಗೆ ಮತ್ತೆ ಕೇರಳ ರಾಜ್ಯದಲ್ಲಿ ಬರ್ತವೆ. ಕರೆಕ್ಟಾ? ಈ ತರ ಬೆಟ್ಟಗಳದಾವ. ನಲ್ಲಮಲೈ ಬೆಟ್ಟಗಳು, ಜವಡಿ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು, ಆನೈಮುಡಿ ಬೆಟ್ಟ. ಅಣ್ಣಾಮಲೈ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವ್ದಂದ್ರ ಆನೈಮುಡಿ. ಈಗ ಹೇಳಿ ನೋಡೋಣ, ಇದನ್ನ ಹೇಳಿ ನೋಡಮ್ಮ. ಗುರು ಶಿಖರ, ಗುರು ಶಿಖರ, K2, ಆರ್ಮಕೊಂಡ ಶಿಖರ, ಆರ್ಮಕೊಂಡ ಶಿಖರ, ಆರಂಕೊಂಡ ಶಿಖರ, ದೊಡ್ಡ ಬೆಟ್ಟ, ದೊಡ್ಡ ಬೆಟ್ಟ. ಬಿ ಸಿ ಡಿ. ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಪರ್ವತಗಳನ್ನು ಅನುಕ್ರಮವಾಗಿ ಬರೆದಾಗ, ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಪರ್ವತಗಳನ್ನು ಅನುಕ್ರಮವಾಗಿ ಬರೆದಾಗ ಫಸ್ಟ್ ಯಾವ್ದಲ್ಲಿ? ಫಸ್ಟ್ K2 ಬರ್ತದೆ. ಫಸ್ಟ್ ಬಿ ಆದ್ಮೇಲೆ ಎ ಆದ್ಮೇಲೆ ಸಿ ಆದ್ಮೇಲೆ ಡಿ. BACD ರೈಟ್ ಆನ್ಸರ್. ಯಾಕೆ? ಇದು ರಾಜಸ್ಥಾನ್, ಗುಜರಾತ್ ರಾಜ್ಯ. ಇದು ಸಂಪೂರ್ಣವಾಗಿ ಉತ್ತರ ಭಾಗದಲ್ಲಿ ಕಾರಾಕೋರಂ ಶ್ರೇಣಿಗಳಲ್ಲಿ ಕಂಡು ಬರುತ್ತದೆ. ಆಂಧ್ರ ಪ್ರದೇಶ ಇದು ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ, ಪಶ್ಚಿಮ ಘಟ್ಟ ಪೂರ್ವ ಘಟ್ಟ ಸಂಧಿಸುವುದು ನೀಲಗಿರಿ ಬೆಟ್ಟ. ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ದೊಡ್ಡ ಬೆಟ್ಟ. ಪಶ್ಚಿಮ ಘಟ್ಟ ಪೂರ್ವ ಘಟ್ಟ ಸಂಧಿಸುವ ನೀಲಗಿರಿ ಬೆಟ್ಟಗಳಲ್ಲಿ ಮತ್ತೆ ಅತಿ ಎತ್ತರವಾದ ಶಿಖರ ಅಂದ್ರೆ ದೊಡ್ಡ ಬೆಟ್ಟ. ಮಹಾದೇವ ಶ್ರೇಣಿಗಳು, ಮೈಕಾಲ ಶ್ರೇಣಿಗಳು, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಕಾಸಿ ಬೆಟ್ಟಗಳು. 1 2 3 4 4 3 2 1 2 3 4 1 1 3 2 4. ನೈಸರ್ಗಿಕ ಲಕ್ಷಣಗಳನ್ನು ಪರಿಗಣಿಸಿ. ಮೇಲಿನ ನೈಸರ್ಗಿಕ ಲಕ್ಷಣಗಳನ್ನು ಸರಿಯಾದ ಪಶ್ಚಿಮದಿಂದ ಪೂರ್ವಕ್ಕೆ ಬರೆಯಿರಿ. ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ಬೇಕು. ಆನ್ಸರ್ ಮಾಡಿ ನೋಡೋಣ. ಶಿವಕನ ಕರೆಕ್ಟ್ ನೋಡಮ್ಮ. ನಮ್ಮ ಆನ್ಸರ್ ಕರೆಕ್ಟ್ ಇದೆ. ಕಾಸಿ ಫಸ್ಟ್ ಇದಾವಲ್ಲ, ಕಾಸಿ ಆದ್ಮೇಲೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಅಂದ್ರೆ ಇಲ್ಲಿ ಮೈಕಾಲ ಬೆಟ್ಟಗಳು ಬರ್ತವೆ. ಮೈಕಾಲ ಅದಕ್ಕೆ ಸರಿ ಸಮಾನವಾಗಿ ಸ್ವಲ್ಪ ಚಾಚಿಕೊಂಡಿವೆ ಮಹಾದೇವ ಬೆಟ್ಟಗಳು. ಅದಕ್ಕೆ ಕಾಸಿ
ಚೋಟಾ, ಮೈಕಾಲ್, ಮಹಾದೇವ್. ಮಹಾದೇವ್, ಮೈಕಾಲ್, ಚೋಟಾ, ಕಾಸಿ. ಕಾಸಿ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ? ಗಾರೋ ಮತ್ತು ಕಾಶಿ ಬೆಟ್ಟಗಳು ಎಸ್ ಮೇಘಾಲಯದಲ್ಲಿ ಕಂಡು ಬರ್ತವೆ ನೋಡಿ. ಮೇಘಾಲಯದಲ್ಲಿ ಕಂಡು ಬರುವಂತ ಬೆಟ್ಟಗಳು ಯಾವಂದ್ರೆ ಗಾರೋ. ಹಾಗಾದ್ರೆ ಮೇಘಾಲಯದಲ್ಲಿ ಕಂಡು ಬರುವ ಗಾರೋ ಕಾಸಿ ಬೆಟ್ಟಗಳನ್ನು ಏನಂತ ಕರೀತಾರೆ? ಎಸ್ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ ನೋಡಿ. ಪೂರ್ವದ ಸ್ಕಾಟ್ಲ್ಯಾಂಡ್, ಪೂರ್ವದ ಸ್ಕಾಟ್ಲ್ಯಾಂಡ್. ಮಾಳ್ವ ಪ್ರಸ್ಥಭೂಮಿ, ಬುಂದೇಲಖಂಡ ಪ್ರಸ್ಥಭೂಮಿ, ಚೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಬೆಟ್ವಾ ಮತ್ತು ಕೇನ್ ನದಿಗಳನ್ನು ಒಂದುಗೂಡಿಸಿ ಈ ಕೆಳಗಿನ ಯಾವ ಪ್ರಸ್ಥಭೂಮಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲಾಗುತ್ತಿದೆ? ಬೆಟ್ವಾ ಮತ್ತು ಕೇನ್ ನದಿಗಳನ್ನು ಒಂದುಗೂಡಿಸಿ ಬುಂದೇಲಖಂಡ ಪ್ರಸ್ಥಭೂಮಿ ನೋಡಿ. ಬುಂದೇಲಖಂಡ ಪ್ರಸ್ಥಭೂಮಿ ರೈಟ್ ಆನ್ಸರ್. ತಾವೆಲ್ಲ ಆನ್ಸರ್ ಮಾಡ್ತೀರಿ ಅನ್ಕೋತೀನಿ ನಾನು. ಬಹಳ ಈಜಿ ಆದಂತ ಪ್ರಶ್ನೆ ಇದೆ ಇದು. ಕೆಳಗಿನಲ್ಲಿ ಯಾವುದು ಭಾರತ ಅತ್ಯಂತ ಹಳೆಯ ಪರ್ವತ ಶ್ರೇಣಿಯಾಗಿದೆ? ಅತ್ಯಂತ ಹಳೆಯ ಪರ್ವತಗಳಂದ್ರೆ ಅರಾವಳಿ ಬೆಟ್ಟಗಳು ನೋಡಿ. ಅರಾವಳಿ ಬೆಟ್ಟಗಳು ಜಗತ್ತಿನ ಅತ್ಯಂತ ಹಳೆಯದಾಗಿರುವಂತ ಪರ್ವತಗಳಂತ ಗುರುತಿಸ್ತೀವಿ. ಯಾಂತ ಪರ್ವತ ಅಂದ್ರೆ ಇವು ಮಡಿಕೆ ಪರ್ವತಗಳಾಗಿವೆ ನೋಡಿ, ಅರಾವಳಿ ಬೆಟ್ಟಗಳು. ಪ್ರಪಂಚದ ಅತ್ಯಂತ ತರುಣ ಮಡಿಕೆ ಪರ್ವತಗಳು ಯಾವುವು? ದ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್. ಪ್ರಪಂಚದ ಅತ್ಯಂತ ತರುಣ ಮಡಿಕೆ ಪರ್ವತಗಳು, ತರುಣ ಮಡಿಕೆ ಪರ್ವತಗಳು. ಅತ್ಯಂತ ತರುಣ ಮಡಿಕೆ ಪರ್ವತಗಳಂದ್ರೆ ಹಿಮಾಲಯ ಪರ್ವತಗಳು ನೋಡಿ, ಹಿಮಾಲಯ ಮೌಂಟೇನ್ಸ್. ಯಂಗೆಸ್ಟ್ ಅಂದ್ರೆ ಓಲ್ಡೆಸ್ಟ್. ತರುಣ ಮಡಿಕೆ ಪರ್ವತಗಳು, ಹಳೆಯ ಮಡಿಕೆ ಪರ್ವತಗಳು. ಹುಲಿ ಸಂರಕ್ಷಣಾ ತಾಣಗಳ ಸಂಖ್ಯೆ 5. 5 ಹುಲಿ ಸಂರಕ್ಷಣಾ ತಾಣಗಳು. ನಂಬರ್ 1 ಬಂಡೀಪುರ, ನಂಬರ್ 2 ಭದ್ರಾ, ನೆಕ್ಸ್ಟ್ ನಾಗರಹೊಳೆ, ನೆಕ್ಸ್ಟ್ ದಾಂಡೇಲಿ, ನೆಕ್ಸ್ಟ್ BRT ಬಿಳಿಗಿರಿ ರಂಗನ ಟೆಂಪಲ್. 1973, ಭದ್ರಾ 1998, ನಾಗರಹೊಳೆ 2000, ದಾಂಡೇಲಿ 2006, 2011. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತ ಹುಲಿ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು ಅಂದ್ರೆ 5 ಹುಲಿ ಸಂರಕ್ಷಣಾ ತಾಣಗಳು ನೋಡ್ತೀವಿ. ಕುದುರೆಮುಖ ಅಂತ ಕೊಟ್ಟು ಬಿಡ್ತಾನೆ, ಯಾವುದೋ ಒಂದು ಕುದುರೆಮುಖ ಕೊಟ್ಟು ಇಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಬಂಡೀಪುರ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ತಾಣ ಯಾವ ಜಿಲ್ಲೆಯಲ್ಲಿದೆ? ಚಾಮರಾಜನಗರದಲ್ಲಿ ಇದೆ. ಚಾಮರಾಜನಗರದಲ್ಲಿ. ಓಕೆ, ಬಂಡೀಪುರ 1973 ಚಾಮರಾಜನಗರದಲ್ಲಿ ಕಂಡು ಬರ್ತದೆ. ಭದ್ರಾ ಹುಲಿ ಸಂರಕ್ಷಣಾ ತಾಣ, ಭದ್ರಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾ ಹುಲಿ ಸಂರಕ್ಷಣಾ ತಾಣ. ನಾಗರಹೊಳೆ ಹುಲಿ ಸಂರಕ್ಷಣಾ ತಾಣ, ವೆರಿ ಗುಡ್, ಕೊಡಗು ಜಿಲ್ಲೆಯಲ್ಲಿ ಕಂಡುಬರ್ತದೆ ನೋಡಿ, ಕೊಡಗು ಜಿಲ್ಲೆಯಲ್ಲಿ. ದಾಂಡೇಲಿ ಎಸ್ UK ಉತ್ತರ ಕನ್ನಡದಲ್ಲಿ ಕಂಡುಬರ್ತದೆ. BRTಯಲ್ಲಿ, BRT ಚಾಮರಾಜನಗರ, BRT ಚಾಮರಾಜನಗರ, ದಾಂಡೇಲಿ, ನಾಗರಹೊಳೆ, ಭದ್ರಾ, ಬಂಡೀಪುರ. BRT ಅಂದ್ರೆ ಬಿಳಿಗಿರಿ ರಂಗನ ಟೆಂಪಲ್ ಅಂತ ಅರ್ಥ. ಬಿಳಿಗಿರಿ ರಂಗನ ಟೆಂಪಲ್, ಬಿಳಿಗಿರಿ ರಂಗನ ಟೆಂಪಲ್.
ನೆಕ್ಸ್ಟ್ ಕ್ವಶನ್ ಏನ್ ಕೇಳ ಗೊತ್ತಾ? ರಾಷ್ಟ್ರೀಯ ಉದ್ಯಾನವನನೂ ಹೌದು, ಅವು ಹುಲಿ ಸಂರಕ್ಷಣಾ ತಾಣನೂ ಹೌದು. ಎ ಬಿ ಸಿ ಡಿ ಇ. ಎ ಬಿ ಬಿ ಸಿ ಡಿ, ಎ ಸಿ ಮಾತ್ರ, ಮೇಲಿನ ಎಲ್ಲವೂ ಸರಿಯಾದಂತ ಉತ್ತರ. ರಾಷ್ಟ್ರೀಯ ಉದ್ಯಾನವನ ಆಗಿರಬೇಕು, ಹುಲಿ ಸಂರಕ್ಷಣಾ ತಾಣನೂ ಆಗಿರಬೇಕು. ಬಂಡೀಪುರ ಮತ್ತು ನಾಗರಹೊಳೆ ನೋಡಿ. ಬಂಡೀಪುರ ಅನ್ನುವಂಥದ್ದು ರಾಷ್ಟ್ರೀಯ ಉದ್ಯಾನವನನೂ ಹೌದು, ಇದೊಂದು ಹುಲಿ ಸಂರಕ್ಷಣಾ ತಾಣನೂ ಹೌದು. ಕರೆಕ್ಟಾ? ಬಂಡೀಪುರ ಇದೊಂದು ರಾಷ್ಟ್ರೀಯ ಉದ್ಯಾನವನನೂ ಹೌದು, ಇದೊಂದು ಹುಲಿ ಸಂರಕ್ಷಣಾ ತಾಣನೂ ಹೌದು. ನಾಗರಹೊಳೆ ಸೇಮ್, ಎರಡು ನೋಡಿ. ಪಕ್ಷಿಧಾಮಗಳನ್ನು ನೋಡಿದಾಗ ನಮ್ಮ ರಾಜ್ಯ 5 ಪ್ರಧಾನವಾದ ಪಕ್ಷಿಧಾಮಗಳನ್ನು ಹೊಂದಿದೆ. ಒಂದು ರಂಗನತಿಟ್ಟು ಪಕ್ಷಿಧಾಮ, ರಂಗನತಿಟ್ಟು ಪಕ್ಷಿಧಾಮ. ಈ ರಂಗನತಿಟ್ಟು ಪಕ್ಷಿಧಾಮ ಘೋಷಣೆಯಾದ ವರ್ಷ ಯಾವಾಗ? 1940ರಲ್ಲಿ ಘೋಷಣೆಯಾಗಿದೆ. ಇದನ್ನು ಘೋಷಣೆ ಮಾಡಿದವರು ಯಾರು? ರಂಗನತಿಟ್ಟು ಪಕ್ಷಿಧಾಮವನ್ನು ಘೋಷಣೆ ಮಾಡಿದವರು ಯಾರು? ಎಕ್ಸಲೆಂಟ್, ಸಲೀಂ ಅಲಿ ನೋಡಿ. ಸಲೀಂ ಅಲಿಯವರೇ ಘೋಷಣೆ ಮಾಡ್ತಾರೆ. ಸಲೀಂ ಅಲಿ ಯಾರು ಅಂದ್ರೆ ಪಕ್ಷಿ ಪ್ರೇಮಿ ಅಂತ ಗುರುತಿಸ್ತೀವಿ. ಪಕ್ಷಿ ಪ್ರೇಮಿ, ಪಕ್ಷಿ ಪ್ರೇಮಿ. ಇವರು ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ಮೈ ಲೈಫ್ ಈಸ್ ಮೈ ಬರ್ಡ್ ಅನ್ನುವಂಥ ಕೃತಿಯನ್ನು ಬರೀತಾರೆ. ಯಾರನ್ನ ಭಾರತದ ಪಕ್ಷಿಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ? ಯೋ ಯುಮ್ ನೋಡಿ. ಮನ್ ಹೇಳಿಲ್ಲ ಇದನ್ನು. ಯೋ ಯುಮ್ ಅನ್ನುವಂಥ ವ್ಯಕ್ತಿಯನ್ನ ಪಕ್ಷಿಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಯೋ ಯುಮ್ ಸ್ಥಾಪನೆ ಮಾಡಿದ ಸಂಘಟನೆ ಯಾವುದು? INC ನೋಡಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡಿದವರು ಯಾರಂದ್ರೆ ಯೋ ಯುಮ್. 1940ರಲ್ಲಿ ರಂಗನತಿಟ್ಟು ಪಕ್ಷಿಧಾಮ, ಇದನ್ನು ಸಲೀಂ ಅಲಿ ಪಕ್ಷಿಧಾಮ, ಸಲೀಂ ಅಲಿ ಅವರು ಘೋಷಣೆ ಮಾಡ್ತಾರೆ. ಈ ರಂಗನತಿಟ್ಟು ಪಕ್ಷಿಧಾಮವನ್ನು ಸಲೀಂ ಅಲಿ ಅವರು ಏನಂತ ಕರೀತಾರೆ ಅಂದ್ರೆ ಪಕ್ಷಿಗಳ ಕಾಶಿ ಅಂತ ಕರೀತಾರೆ. ಪಕ್ಷಿಗಳ ಕಾಶಿ. ಯಾಕೆ ಇದನ್ನ ಪಕ್ಷಿಗಳ ಕಾಶಿ ಅಂತ ಕರೆದಾರೆ ಅಂದ್ರೆ ಇದು ಆಕ್ಚುಲಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಹೇಳ್ತಾರೆ ಅವರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕಂಡು ಬರ್ತದೆ. ಮತ್ತೆ ಇದು ನಮ್ಮ ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾಗಿರುವಂತ ಒಂದು ರಾಮ್ಸಾರ್ ತಾಣನೂ ಹೌದು. ನಮ್ಮ ರಾಜ್ಯದ ಏಕೈಕ ರಾಮ್ಸಾರ್ ಪ್ಲೇಸ್ ಇದು. ರಾಮ್ಸಾರ್ ತಾಣನೂ ಹೌದು, ರಾಜ್ಯದ ಏಕೈಕ ರಾಮ್ಸಾರ್ ತಾಣನೂ ಹೌದು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಈ ಒಂದು ರಂಗನತಿಟ್ಟು ಪಕ್ಷಿಧಾಮ, ಪ್ರಪಂಚದ ಬೇರೆ ಬೇರೆ ಪಕ್ಷಿಗಳು ಇಲ್ಲಿ ಬರ್ತಾವಂತೆ. ಜಗತ್ತಿನ ಬೇರೆ ಬೇರೆ ಪಕ್ಷಿಗಳು ಇಲ್ಲಿ ಬಂದಾಗ ಇವುಗಳನ್ನ ಕರ್ನಾಟಕ ರಾಜ್ಯದ ಪಕ್ಷಿಗಳು ವೆಲ್ಕಮ್ ಮಾಡ್ತವೆ. ಅವುಗಳನ್ನ ಮೊಟ್ಟೆ ಕಟ್ಲಾಕ ಅಥವಾ ಏನು ಗೂಡು ಇಡ್ಲಾಕ, ಏನು ಅವುಗಳನ್ನ ಪಕ್ಷಿಗಳನ್ನ ಸಾಕುವ ಸಲುವಾಗಿ ಅಥವಾ ಮೊಟ್ಟೆ ಇಡ್ಲಾಕ ಗೂಡನ್ನು ಕಟ್ಟಿ ಆ ಪಕ್ಷಿಗಳು ಜನ್ಮ ಕೊಟ್ಟ ಮೇಲೆ ಹೋಗುವಂತ ಸಮಯದಲ್ಲಿ ಇವುಗಳ ಮುಖವನ್ನು ಅವು ನೋಡ್ತಾವಂತ, ಅವುಗಳ ಮುಖವನ್ನು ಇವು ನೋಡ್ತಾವಂತ. ಎಷ್ಟರ ಮಟ್ಟಿಗೆ ಆ ಭಾವನಾತ್ಮಕ ಸಂಬಂಧ ಇದೆ. ಇದು ನಾ ಹೇಳಿದ ಮಾತಲ್ಲ, ಪಕ್ಷಿ ಪ್ರೇಮಿಯಾಗಿರುವಂತ ಸಲೀಂ ಅಲಿ ಅವರು ಹೇಳಿದಂತ ಮಾತು. ಎಂತ ಅದ್ಭುತವಾದ ವಿಚಾರ ನೋಡಿ. ರಂಗನತಿಟ್ಟು ಪಕ್ಷಿಧಾಮ ಅಷ್ಟು ಫೇಮಸ್ ಆಗಿರುವಂತದ್ದು ರಾಮ್ಸಾರ್ ಪ್ಲೇಸ್ ಇದು. ಇನ್ನು ಕರ್ನಾಟಕ ರಾಜ್ಯದ 2ನೇ ಪಕ್ಷಿಧಾಮ ಯಾವ್ದಂದ್ರ ಘಟಪ್ರಭಾ ಪಕ್ಷಿಧಾಮ. ಘಟಪ್ರಭಾ ಪಕ್ಷಿಧಾಮ. ಈ ಘಟಪ್ರಭಾ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಪ್ರೆಸೆಂಟ್, ಎಕ್ಸಲೆಂಟ್, ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ಪಕ್ಷಿಧಾಮ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಈ ಬೆಳಗಾಂ ಜಿಲ್ಲೆಯಲ್ಲಿ ಕಂಡು ಬರುವಂತ ಘಟಪ್ರಭಾ ಪಕ್ಷಿಧಾಮ ಘೋಷಣೆಯಾದ ವರ್ಷ 1974ರಲ್ಲಿ ಘೋಷಣೆಯಾಗಿದೆ ನೋಡಿ. 1974, 1974ರಲ್ಲಿ ಘೋಷಣೆಯಾಗಿರುವಂತ ಒಂದು ಪಕ್ಷಿಧಾಮ. ಬೆಳಗಾಂ ಜಿಲ್ಲೆ ಯಾವ ತಾಲೂಕು? ಗೋಕಾಕ್ ತಾಲೂಕು. ಬೆಳಗಾಂ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಎಂಬ ಸ್ಥಳದಲ್ಲಿ ಘಟಪ್ರಭಾ ನದಿಯ ದಡದ ಮೇಲೆ ಕಂಡು ಬರುವಂತ ಪಕ್ಷಿಧಾಮ. ಹಾಗಾದ್ರೆ ಈ ಪಕ್ಷಿಗಳು ಎದಕ್ಕೆ ಫೇಮಸ್ ಆಗಿದೆ? ಅದು ಘಟಪ್ರಭಾ ಪಕ್ಷಿಧಾಮ ಯಾವುದಕ್ಕೆ ಫೇಮಸ್ ಆಗಿದೆ?
ಎಸ್. ಗುಬ್ಬಚ್ಚಿಗಳಿಗೆ ಫೇಮಸ್ ಆಗಿದೆ. ಗುಬ್ಬಚ್ಚಿಗಳಿಗೆ ಪ್ರಸಿದ್ಧ ಆಗಿರುವಂತ ಪಕ್ಷಿಧಾಮ ನೋಡಿ. ಕರೆಕ್ಟಾ? ಯಾವ ದಿನವನ್ನು ವಿಶ್ವ ಗುಬ್ಬಚ್ಚಿ ದಿನವನ್ನಾಗಿ ಆಚರಣೆ ಮಾಡ್ತಾರೆ? ಮಾರ್ಚ್ 20 ನೋಡಿ. ಮಾರ್ಚ್ 20 ಗುಬ್ಬಚ್ಚಿ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಪಕ್ಷಿ ಪ್ರೇಮ್ ಯಾವುದು ಪಕ್ಷಿಧಾಮ ಯಾವಂದ್ರೆ ಗುಡುವಿ ಪಕ್ಷಿಧಾಮ ನೋಡಿ. ಗುಡುವಿ ಪಕ್ಷಿಧಾಮ ಎಲ್ಲಿದೆ? ಗುಡುವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಘೋಷಣೆಯಾದ ವರ್ಷ 1989. 1989ರಲ್ಲಿ ಘೋಷಣೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ 1989ರಲ್ಲಿ ಘೋಷಣೆಯಾದ ಪಕ್ಷಿಧಾಮ ಗುಡುವಿ ಪಕ್ಷಿಧಾಮ. ಇದು ಎದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಗಿಳಿ ಮತ್ತು ನವಿಲುಗಳಿಗೆ ಫೇಮಸ್ ಆಗಿದೆ. ಗಿಳಿ ಮತ್ತು ನವಿಲುಗಳಿಗೆ ಪ್ರಸಿದ್ಧಿಯಾಗಿರುವಂತ ಪಕ್ಷಿಧಾಮ. ಕರ್ನಾಟಕ ರಾಜ್ಯದ ಇನ್ನೊಂದು ಪ್ರಸಿದ್ಧವಾದ ಪಕ್ಷಿಧಾಮ ಇದು. ಗಿಳಿ ಮತ್ತು ನವಿಲುಗಳಿಗೆ ಫೇಮಸ್ ಆಗಿರುವಂತದ್ದು ಗುಡುವಿ ಪಕ್ಷಿಧಾಮ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಕಂಡುಬರುವಂತ ಪಕ್ಷಿಧಾಮ ಆಗಿದೆ. ನೆಕ್ಸ್ಟ್ ಮಂಡ್ಯಗದ್ದೆ ಪಕ್ಷಿಧಾಮ. ಮಂಡ್ಯಗದ್ದೆ ಪಕ್ಷಿಧಾಮ ಎಲ್ಲಿದೆ? ಮಂಡ್ಯಗದ್ದೆ ಪಕ್ಷಿಧಾಮ ಯಾರು ಹೇಳ್ತಾರೆ? ಎಸ್, ವೆರಿ ಗುಡ್. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಮಂಡ್ಯಗದ್ದೆ ಪಕ್ಷಿಧಾಮ. ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳ ವಿಶಾಲವಾಗಿರುವಂತಹ ಭೂಪ್ರದೇಶ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಮಂಡ್ಯಗದ್ದೆ ಪಕ್ಷಿಧಾಮ. ಮಂಡ್ಯಗದ್ದೆ ಪಕ್ಷಿಧಾಮ ಎದಕ್ಕೆ ಫೇಮಸ್ ಆಗಿದೆ? ಗಿಳಿ, ನವಿಲು, ಚಿಟ್ಟೆ, ರತ್ನ ಪಕ್ಷಿ. ರತ್ನ ಪಕ್ಷಿಯನ್ನು ಏನ್ ಕರೀತಾರೆ ನಮ್ಮ ಕಡೆ? ಕಂಬರ್ಕಾಗಿ ಅಂತ ಕರೀತಾರೆ. ಕಂಬರ್ಕಾಗಿ ರತ್ನ ಪಕ್ಷಿ. ಮಂಡ್ಯಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಆಕ್ಚುಲಿ ಘೋಷಣೆಯಾದ ವರ್ಷ 1991. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೆ ಮಾನ್ಯತೆ ಕೊಟ್ಟಿದ್ದು 2017 ಮತ್ತು 18 ಬಜೆಟ್ನಲ್ಲಿ. ಘೋಷಣೆಯಾಗಿದ್ದು 1991. 17-18 ಬಜೆಟ್ನಲ್ಲಿ ಇದಕ್ಕೆ ಮಾನ್ಯತೆ ಕೊಟ್ಟರು. ಫೇಮಸ್ ಅತ್ತಿವೇರಿ ಪಕ್ಷಿಧಾಮ ಅಂತ ಫೇಮಸ್. ಅಳಬಾರ್ದು ಯಾರು? ಅತ್ತಿವೇರಿ ಪಕ್ಷಿಧಾಮ ವೆರಿ ಫೇಮಸ್. ಎಲ್ಲಿದೆ ಅತ್ತಿವೇರಿ? ಎಕ್ಸಲೆಂಟ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಯುಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇದು ಘೋಷಣೆಯಾದ ವರ್ಷ ರೈಟ್ 2005. ಎದಕ್ಕೆ ಫೇಮಸ್ ಆಗಿದೆ ಇದು? ಅತ್ತಿವೇರಿ ಪಕ್ಷಿಧಾಮ. ಎಸ್, ಸಮುದ್ರದ ಕೊಕ್ಕರೆಗಳಿಗೆ ಫೇಮಸ್ ಆಗಿದೆ ನೋಡಿ. ಸಮುದ್ರದ ಕೊಕ್ಕರೆಗಳಿಗೆ ಪ್ರಸಿದ್ಧಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಸಿದ್ಧವಾದ ಪಕ್ಷಿಧಾಮ ಇದು. ಅತ್ತಿವೇರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. 2005ರಲ್ಲಿ ಸಮುದ್ರದ ಕೊಕ್ಕರೆಗಳಿಗೆ ಪ್ರಸಿದ್ಧವಾಗಿರುವಂತಹ ಪಕ್ಷಿಧಾಮ. ಇನ್ನ ಕೆಲವೊಂದು ಪಕ್ಷಿಧಾಮಗಳ ವಿಶೇಷ ಏನು ನೋಡಿ.
ಉದಾಹರಣೆ, ಪಕ್ಷಿಧಾಮ ಅಂತೇಳಿ ಸೇರ್ಪಡೆಗೊಂಡಿಲ್ಲ, ಆದರೂ ಅದನ್ನು ಪಕ್ಷಿಧಾಮ ಅಂತ ಹೇಳಿ ಕರೀತಾರೆ. ಅಷ್ಟೇ ಅಲ್ಲ, ಭಾರತದ ಅತಿ ದೊಡ್ಡ ಪಕ್ಷಿಧಾಮ ಅದು. ಯಾವುದು? ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುವಂತ ಬೋನಾಳ ಪಕ್ಷಿಧಾಮ ನೋಡಿ. ಯಾದಗಿರಿ ಜಿಲ್ಲೆಯ ಬೋನಾಳ ಪಕ್ಷಿಧಾಮ ಇದೆಯಲ್ಲ, ವಿಶ್ವದ ಅತಿ ದೊಡ್ಡ ಪಕ್ಷಿಧಾಮ ಇದು. ವಿಶ್ವದ ಅತಿ ದೊಡ್ಡ ಪಕ್ಷಿಧಾಮ ಯಾದಗಿರಿ ಜಿಲ್ಲೆ. ಹಂಗೆ ಯಾದಗಿರಿ ಗಿದಗಿರಿ ಏನದಾವಲ್ಲ, ಅಪ್ಪಿತಪ್ಪಿನ ಘೋಷಣೆ ಆಗಲ್ಲ ಆ ಕಡೆ. ಘೋಷಣೆ ಆದ ಅಂದ್ರೆ ವಿಶ್ವ ನೋಡ್ಬೇಕು ಆ ಕಡೆ. ವರ್ಷದಲ್ಲಿ 3 ತಿಂಗಳು ಇರ್ತಾವ ಇಲ್ಲಿ ಪಕ್ಷಿಗಳು, ಇನ್ನು 9 ತಿಂಗಳು ಬಿದ್ದು ಅಡ್ಡಾಡಿ ಹತ್ರ ಸಿಕ್ಕಲ್ಲ ಇಲ್ಲಿ. 3 ತಿಂಗಳ ಪಕ್ಷಿಗಳು ಇರ್ತಾವ, 9 ತಿಂಗಳ ಅಸಹ್ಯ ಹಾಕದು. ಆದರೂ ವಿಶ್ವದ ಅತ್ಯಂತ ದೊಡ್ಡದಾಗಿರುವಂತ ಪಕ್ಷಿಧಾಮ. ಅಸಹ್ಯ ಮಾಡಿ ಸುಮ್ಮರು. ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರುವಂತ ಬೋನಾಳ ಪಕ್ಷಿಧಾಮ ವಿಶ್ವದ ಅತ್ಯಂತ ದೊಡ್ಡದಾಗಿರುವಂತ ಪಕ್ಷಿಧಾಮ ಇದು. ನೆಕ್ಸ್ಟ್, ಕಗ್ಗಡಲು ಪಕ್ಷಿಧಾಮ ಎಲ್ಲಿದೆ? ಕಗ್ಗಡಲು ಪಕ್ಷಿಧಾಮ ಎಕ್ಸಲೆಂಟ್, ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುವಂತಹ ಪಕ್ಷಿಧಾಮ ಕಗ್ಗಡಲು ಪಕ್ಷಿಧಾಮ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇದು ಕೂಡ ಕಾಗೆಗಳಿಗೆ ಫೇಮಸ್ ಆಗಿದೆ. ಕಾಗೆ ಹಿಂಡುಗಳು ಅಂತ ಕರಿತೀವಿ. ಚಿಟ್ಟೆಗಳಿಗೆ ಫೇಮಸ್ ಆಗಿದೆ. ರತ್ನ ಪಕ್ಷಿಗಳಿಗೆ ಫೇಮಸ್ ಆಗಿದೆ. ಕಾಗೆಗಳು, ಚಿಟ್ಟೆಗಳು, ರತ್ನ ಪಕ್ಷಿಗಳಿಗೆ ಫೇಮಸ್ ಆಗಿರುವಂತ ಪಕ್ಷಿಧಾಮ ಯಾವ್ದಂದ್ರ ಕಗ್ಗಡಲು ಪಕ್ಷಿಧಾಮ. ಇನ್ನು ರಾಮದೇವರ ಬೆಟ್ಟ. ರಾಮದೇವರ ಬೆಟ್ಟ ಅದಕ್ಕೆ ಫೇಮಸ್ ಆಗಿದೆ ಅಂದ್ರೆ ರಣಹದ್ದುಗಳಿಗೆ ಫೇಮಸ್ ಆಗಿದೆ ಅಂತ. ರಣಹದ್ದುಗಳು, ಇದು ಕ್ವಶನ್ ಆಗಿದೆ. ರಣಹದ್ದುಗಳಿಗೆ ಫೇಮಸ್ ಆಗಿದೆ. ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಬಜೆಟ್ ನಲ್ಲಿ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಎದಕ್ಕೆ 100 ಕೋಟಿ ಖರ್ಚು ಮಾಡಿದ್ದಾರೆ? ರಾಮ ಮಂದಿರ ನಿರ್ಮಾಣ ಮಾಡಲು. ಕರ್ನಾಟಕ ರಾಜ್ಯ ಸರ್ಕಾರ ರಾಮ ಮಂದಿರ ನಿರ್ಮಾಣ ಮಾಡಲು. ಕೊಪ್ಪಳ ಜಿಲ್ಲೆಯಲ್ಲಿ ಅಂಜನಾದ್ರಿ ಬೆಟ್ಟಗಳದಾವಲ್ಲ, ಅಂಜನಾದ್ರಿ ಬೆಟ್ಟಗಳನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿ ಎಷ್ಟು ಕೋಟಿ ಮೀಸಲಿಟ್ಟಿದ್ದಾರೆ? ಅಂಜನಾದ್ರಿ ಬೆಟ್ಟಗಳು 500 ಕೋಟಿ. ರಾಮದೇವರ ಬೆಟ್ಟ ರಣಹದ್ದುಗಳಿಗೆ ಫೇಮಸ್ ಆಗಿದೆ. ರಾಮನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಫೇಮಸ್ ಇದು ಕೂಡ. ನೆಕ್ಸ್ಟ್, ಗುಡುವಿ ಪಕ್ಷಿಧಾಮ. ಯಾವ ಜಿಲ್ಲೆಯಲ್ಲಿದೆ? ವೆರಿ ಗುಡ್, ಆಗ್ಯದಲ್ಲ ಗುಡುವಿ. ಆಗಲೇ ಸೋಳಿಗೆ ಮಾಗಡಿ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಎಸ್, ವೆರಿ ಗುಡ್, ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಗದಗ ಜಿಲ್ಲೆ ಮಾಗಡಿ ಪಕ್ಷಿಧಾಮ ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಫೇಮಸ್ ಇದು ಕೂಡ. ಗದಗ ಜಿಲ್ಲೆಯಲ್ಲಿ ಕಂಡುಬರುವಂತ ಒಂದು ಪಕ್ಷಿಧಾಮ ಫೇಮಸ್. ಅಳಿವಿನಂಚಿನಲ್ಲಿರುವಂತ ಪಕ್ಷಿಗಳು ಯಾವುವು? ಕರ್ನಾಟಕ ರಾಜ್ಯದಲ್ಲಿ ಅಳಿವಿನಂಚಿನಲ್ಲಿರುವಂತ ಪಕ್ಷಿಗಳು ಇಂಡಿಯನ್ ಬಸ್ಟರ್ಡ್ ಆವಾಸ್ಥಾನ ಅಭಿವೃದ್ಧಿ ಮತ್ತು ಸಂತಾನೋತ್ಪತ್ತಿಗಳನ್ನು ಮಾಡಲಾಗಿದೆ. ಎಲ್ಲಿ ಮಾಡಲಾಗಿದೆ ಇದನ್ನು? ಇಂಡಿಯನ್ ಬಸ್ಟರ್ಡ್
ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆ ನೋಡಿ. ಬಳ್ಳಾರಿಯ ಯಾವ ಸ್ಥಳ ಅಂದ್ರೆ ಸಿರಗುಪ್ಪ ಎಂಬ ಸ್ಥಳ. ಸಿರಗುಪ್ಪ ಎಂಬ ಸ್ಥಳ. ಬಳ್ಳಾರಿ ಜಿಲ್ಲೆ ಸಿರಗುಪ್ಪದಲ್ಲಿ ಇಂಡಿಯನ್ ಬಸ್ಟರ್ಡ್, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪದಲ್ಲಿ. ಕರೆಕ್ಟಾ? ಕರ್ನಾಟಕ ರಾಜ್ಯದ ಪ್ರಸಿದ್ಧ 2 ನವಿಲುಧಾಮಗಳೆಲ್ಲ ಅದಾವೆ. ನಮ್ಮ ರಾಜ್ಯದಲ್ಲಿ 2 ಫೇಮಸ್ ನವಿಲುಧಾಮಗಳದಾವೆ. ಒಂದು ಬಂಕಾಪುರ ನವಿಲುಧಾಮ, ಬಂಕಾಪುರ ನವಿಲುಧಾಮ ಒಂದು. ಎಲ್ಲಿದೆ ಬಂಕಾಪುರ ಅಂದ್ರ ಮಂಡ್ಯ ಇದು ಹಾವೇರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇನ್ನೊಂದು ನವಿಲುಧಾಮ ಇದೆ ಫೇಮಸ್, ಆದಿಚುಂಚನಗಿರಿ ನವಿಲುಧಾಮ. ಆದಿಚುಂಚನಗಿರಿ ನವಿಲುಧಾಮ. ಆದಿಚುಂಚನಗಿರಿ ನವಿಲುಧಾಮ ಎಲ್ಲಿದೆ? ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ನವಿಲುಧಾಮ, ಹಾವೇರಿ ಜಿಲ್ಲೆಯ ಬಂಕಾಪುರ ನವಿಲುಧಾಮ 2 ಫೇಮಸ್ ಅದ ನೋಡಿ. ಕೃಷ್ಣ ಮೃಗ ಅಭಯಾರಣ್ಯಗಳು 2 ಅದಾವು ಕೂಡ ಫೇಮಸ್. ಒಂದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು, ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಮತ್ತು ಜಯಮಂಗಲ. ಜಯಮಂಗಲ ಎಲ್ಲಿದೆ? ತುಮಕೂರದಲ್ಲಿದೆ ನೋಡಿ. ಇದು ಹಾವೇರಿ ಜಿಲ್ಲೆಯಲ್ಲಿ. ರಾಣಿಬೆನ್ನೂರು ಹಾವೇರಿ, ಜಯಮಂಗಲ ತುಮಕೂರು. ಜಯಮಂಗಲ ತುಮಕೂರು 2 ಫೇಮಸ್. ಕರೆಕ್ಟಾ? ತೋಳಧಾಮಗಳು ಒಂದು ಘೋಷಣೆ ಆಗಿದ್ದ ಯಾವುದು? ಕೊಪ್ಪಳ ಜಿಲ್ಲೆಯ ಬಂಕಾಪುರ ಒಂದು. ಇನ್ನೊಂದೆಲ್ಲಿ? ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಇನ್ನೊಂದು ಕೊಪ್ಪಳ ಜಿಲ್ಲೆಯ ಬಂಕಾಪುರ, ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಅದು ಕರಡಿಧಾಮ. ದರೋಜಿ ಕರಡಿಧಾಮ ಅದು. ಬುಕ್ಕಾಪಟ್ನ ನೋಡಿ. ಬುಕ್ಕಾಪಟ್ನದಲ್ಲಿ ಕಂಡು ಬಂದವು ಅಷ್ಟೇ, ಇನ್ನು ಇದು ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ತುಮಕೂರು ಜಿಲ್ಲೆ. ಕರ್ನಾಟಕ ರಾಜ್ಯದಲ್ಲಿ ಕರಡಿಧಾಮಗಳ ಸಂಖ್ಯೆ ಎಷ್ಟು? ರಾಜ್ಯದಲ್ಲಿ ಕರಡಿಧಾಮಗಳು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಕರಡಿಧಾಮಗಳ ಸಂಖ್ಯೆ 4 ಕರಡಿಧಾಮಗಳದ. 4 ಯಾವುವು? ಒಂದು ದರೋಜಿ ಕರಡಿಧಾಮ. ಇನ್ನೊಂದು ಯಾವುದು? ಗೂಡಿಕೋಟೆ. ಕರೆಕ್ಟಾ? ಗೂಡಿಕೋಟೆ. ಮತ್ತೆ ತಿಮ್ಲಾಪುರ, ಅರಸೀಕೆರೆ. One, 2, 3, 4. ದರೋಜಿ ಬಳ್ಳಾರಿಯಲ್ಲಿದೆ ನೋಡಿ. ಗುಡಿಕೋಟೆ ವಿಜಯನಗರ. ತಿಮ್ಲಾಪುರ ತುಮಕೂರ. ಅರಸೀಕೆರೆ ಹಾಸನ್.
ಕರಡಿಗಳಿಗೆ ಫೇಮಸ್ ಇದು ಕೂಡ. ಹಾಸನ ಜಿಲ್ಲೆಯ ಅರಸೀಕೆರೆ, ತುಮಕೂರು ಜಿಲ್ಲೆಯ ತಿಮ್ಲಾಪುರ, ವಿಜಯನಗರದ ಗುಡಿಕೋಟೆ, ಬಳ್ಳಾರಿಯ ದರೋಜಿ ಇವೆಲ್ಲ ಫೇಮಸ್ ಆಗಿರುವಂತ ಕರಡಿ ಧಾಮಗಳು ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತ ಪ್ರಸಿದ್ಧವಾದ ಕರಡಿ ಧಾಮಗಳು. ಏಕಕೊಂಬಿನ ಹುಲ್ಲೆಗಳು. ಎಕ್ಸಲೆಂಟ್. ರಂಗಯ್ಯನ ದುರ್ಗ ನೋಡಿ. ರಂಗಯ್ಯನ ದುರ್ಗ ಎಲ್ಲಿದೆ? ರಂಗಯ್ಯನ ದುರ್ಗ ಎಸ್, ದಾವಣಗೆರೆ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ದಾವಣಗೆರೆ ಜಿಲ್ಲೆಯ ರಂಗಯ್ಯನ ದುರ್ಗ ಇದು ಏಕಕೊಂಬಿನ ಹುಲ್ಲೆಗಳಿಗೆ ಫೇಮಸ್ ಆಗಿದೆ. ಜಿಂಕಾರಗಳಿಗೆ ಫೇಮಸ್ ಯಾವುದು? ಎರಡು ಫೇಮಸ್ ಅದ ಜಿಂಕಾರಗಳಿಗೆ. ಒಂದು ಯಡಹಳ್ಳಿ, ಬಾಗಲಕೋಟ್, ಮುಧೋಳ ತಾಲೂಕ್. ಇನ್ನೊಂದು ಬುಕ್ಕಾಪಟ್ಟಣ, ತುಮಕೂರು. ಬುಕ್ಕಾಪಟ್ಟಣ ತುಮಕೂರು, ಯಡಹಳ್ಳಿ ಬಾಗಲಕೋಟ್. ಈ ಎರಡೂ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಜಿಂಕಾರಗಳು ಫೇಮಸ್. ಇದು ಕ್ವಶನ್ ಆಗಿದೆ ಬಹಳ ಸರಿ. ಯಡಹಳ್ಳಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಯಡಹಳ್ಳಿ ಇದೆಲ್ಲ ಅಲ್ಲಿ ಕಂಡು ಬರ್ತವೆ. ನಗುವ ಬೆಕ್ಕುಗಳೆಲ್ಲದವು? ಚಿಂಚೋಳಿ ನೋಡಿ, ಕಲಬುರಗಿ ಜಿಲ್ಲೆಯ ಚಿಂಚೋಳಿ. ನಗುವ ಬೆಕ್ಕುಗಳು. ಒಂದ್ಸರಿ ನಗಕ್ಕೆ ಶುರು ಮಾಡಿದ್ರೆ ಬಿದ್ದು ಒದ್ದಾಡಿ ನಗ್ತಾವೆ. ಅಂತ ಫೇಮಸ್ ಆಗುವಂತ ನಗುವ ಬೆಕ್ಕುಗಳಿಗೆ ಎಲ್ಲಿ ಫೇಮಸ್ ಇದೆ ಅಂದ್ರೆ ಚಿಂಚೋಳಿಯಲ್ಲಿ ಫೇಮಸ್ ಇದೆ ಅಂದ್ರೆ. ಡಿಸ್ಟಿಕ್